ಎಕ್ಸ್ಟ್ರೀಮ್ಲಿ ಸಾರಿ. ಕಂಟಿನ್ಯೂ ಮಾಡ್ತೀನಿ. ಓಕೆ. ಸೊ ಪೋಸ್ಟ್ ಹೆವನ್ ಎಸೆನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಪೋಸ್ಟ್ ಹೆವನ್ ಎಸೆನ್ಸ್ ಕೆನ್ ಬಿ ರಿಪ್ಲಿನಿಶ್ಡ್ ಡೈಲಿ ಅಂಡ್ ಕೆನ್ ಆಲ್ಸೋ ಬಿ ಎ ಸಪ್ಲಿಮೆಂಟ್ ಅಂಡ್ ಅನ್ ಇವೆಂಚುಯಲ್ ಲ್ಯಾಕ್ ಆಫ್ ಪ್ರೀ ಹೆವನ್ ಎಸೆನ್ಸ್. ಅದೇ ಫಾರ್ ಎಕ್ಸಾಂಪಲ್, ಇವಾಗ ತಂದೆ ತಾಯಿಯಿಂದ ಬಂದಿರೋ ಎಸೆನ್ಸ್ ಅಲ್ಲಿ ಏನಾದ್ರು ಡಿಪ್ಲಿಷನ್ ಇದೆ, ಏನಾದ್ರು ಡಿಫಿಷಿಯನ್ಸಿ ಇದೆ ಅಂತಂದ್ರೆ ಅದನ್ನ ನಾವು ಪೋಸ್ಟ್ ಹೆವನ್ ಎಸೆನ್ಸ್ ಇಂದ ರಿಕವರ್ ಮಾಡ್ಕೋಬಹುದು. ಅಂದ್ರೆ ಒಳ್ಳೆ ಫುಡ್ಡು, ಗಾಳಿ ಅಥವಾ ನಮ್ಮ ಲೈಫ್ ಸ್ಟೈಲ್ ಇಂದ ಆ ಪ್ರೀ ಹೆವನ್ ಎಸೆನ್ಸ್ ಅಲ್ಲಿ ಏನೇನ್ ಡಿಫಿಷಿಯನ್ಸಿ ಇದೆಯೋ ಅದನ್ನ ಕಾಂಪನ್ಸೇಟ್ ಮಾಡ್ಕೋಬಹುದು. ಓಕೆ. Therefore, in order to not dissipate our reserve of pre-heaven essence or make up for a lack of it, it is wise for us to eat and drink pure, wholesome food and drinks and attend to our basic physical and physiological requirements, including proper sleep, exercise, and recreation. Herbs can also compensate for a lack of pre-heaven essence and replenish post-heaven essence. ಸೊ ನಾವು ಪ್ರೀ ಹೆವನ್ ಎಸೆನ್ಸ್ನ ಕ್ವಾಂಟಿಟಿ ವೈಸು ಕ್ವಾಲಿಟಿ ವೈಸು ಯಾವುದೇ ಕಾರಣಕ್ಕೂ ಮಾಡಿಫೈ ಮಾಡೋಕ್ಕಾಗದೇ ಇರೋ ಕಾರಣದಿಂದ ಪೋಸ್ಟ್ ಹೆವನ್ ಎಸೆನ್ಸ್ ಅಲ್ಲಿ ನಾವು ನಮ್ಮ ಬಾಡಿ ಎನರ್ಜಿನ, ಬಾಡಿ ಯಾವುದೇ ರೀತಿ ಡಿಫಿಷಿಯನ್ಸಿನ ಸೇವ್ ಮಾಡ್ಕೋಬಹುದು. ಹೇಗೆ ಅಂತ ಅಂದ್ರೆ ಸ್ಟಮಕ್ ಮತ್ತು ಸ್ಪ್ಲೀನ್ನ ಸ್ಟ್ರೆಂತ್ ಆಗಿ ಇಟ್ಕೊಳ್ಳೋದ್ರಿಂದ. ಇಫ್ ಇನ್ ಕೇಸ್ ಪ್ರೀ ಹೆವನ್ ಎಸೆನ್ಸ್ ಅಲ್ಲಿ ಅಂದ್ರೆ ತಂದೆ ತಾಯಿಯಿಂದ ಬಂದಿರೋ ಎಸೆನ್ಸ್ ಅಲ್ಲಿ ಏನಾದರೂ ಡಿಪ್ಲಿಷನ್ ಇದೆ ಅಂತ ಅಂದು ಆ ಸಿಂಪ್ಟಮ್ಸ್ ನಮಗೆ ಕಾಣಿಸ್ತಾ ಇದೆ ಅಂತ ಅಂದ್ರೆ ಅದನ್ನ ನಾವು ಪೋಸ್ಟ್ ಹೆವನ್ ಎಸೆನ್ಸ್, ಚೆನ್ನಾಗಿ ಪೋಸ್ಟ್ ಹೆವನ್ ಎಸೆನ್ಸ್ ನ ಡೆವಲಪ್ ಮಾಡಿಕೊಂಡು ಅದನ್ನ ಕಾಂಪನ್ಸೇಟ್ ಮಾಡ್ಕೋಬಹುದು. ಓಕೆ. ಸೊ ಒಂದು ತಂದೆ ತಾಯಿಯಿಂದ ಬಂದಿರೋ ಎಸೆನ್ಸು, ಅದನ್ನ ಪ್ರೀ ಹೆವನ್ ಎಸೆನ್ಸ್ ಅಂತೀವಿ. ಇನ್ನೊಂದು ನಾವು ಫುಡ್ ಇಂದ ಏನು ಎನರ್ಜಿನ ತಗೊಂತೀವಿ ಅದನ್ನ ಪೋಸ್ಟ್ ಹೆವನ್ ಎಸೆನ್ಸ್ ಅಂತೀವಿ. ಸೊ ತಂದೆ ತಾಯಿಯಿಂದ ಬಂದಿರೋ ಎಸೆನ್ಸು ಫಿಕ್ಸ್ಡ್, ಕ್ವಾಂಟಿಟಿ ವೈಸ್ ಆಗಲಿ ಕ್ವಾಲಿಟಿ ವೈಸ್ ಆಗಲಿ. ಪೋಸ್ಟ್ ಹೆವನ್ ಎಸೆನ್ಸ್ ಅಲ್ಲಿ ನಾವು ಪೋಸ್ಟ್ ಹೆವನ್ ಎಸೆನ್ಸ್ ಹೇಗೆ ಡಿಪೆಂಡೆಂಟ್ ಆಗಿರುತ್ತೆ ಅಂದ್ರೆ ನಾವು ಎಂಥ ಫುಡ್ಡು, ಯಾವ ಕ್ಲೈಮೇಟು ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತೀವಿ ಅನ್ನೋದ್ರ ಮೇಲೆ ಪೋಸ್ಟ್ ಹೆವನ್ ಎಸೆನ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಅದೆರಡು ಬಿಟ್ಬಿಟ್ಟು ಇನ್ನೊಂದು ಎಸೆನ್ಸ್ ಇದೆ, ದಟ್ ಈಸ್ ಕಿಡ್ನಿ ಎಸೆನ್ಸ್. ಕಿಡ್ನಿ ಎಸೆನ್ಸ್ ಇಸ್ ಮೇಡ್ ಅಪ್ ಆಫ್ ಬೋತ್ ಪ್ರೀ ಹೆವನ್ ಎಸೆನ್ಸ್ ಅಂಡ್ ಪೋಸ್ಟ್ ಹೆವನ್ ಎಸೆನ್ಸ್. ಸೊ ಬೇಸಿಕಲಿ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ತಂದೆ ತಾಯಿಯಿಂದ ಬಂದಿರೋ ಪ್ರೀ ಹೆವನ್ ಎಸೆನ್ಸು ತುಂಬಾ ಚೆನ್ನಾಗಿದೆ ಅನ್ಕೊಳ್ಳಿ, ತುಂಬಾ ಎನರ್ಜೆಟಿಕ್ ಆಗಿದೆ, ಆ ಡಿ ಎನ್ ಎ ತುಂಬಾ ವ್ಯಾಲ್ಯೂಯಬಲ್ ಆಗಿದೆ ಅನ್ಕೊಳ್ಳಿ. ಹಾಗೆ ನೀವು ಡೈಲಿ ಡೇ ಬೈ ಡೇ ಏನ್ ಫುಡ್ ತಗೋತೀಯೋ ಅದು ಕೂಡ ತುಂಬಾ ಎನರ್ಜೆಟಿಕ್ ಆಗಿದೆ ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಗೆ ತಗೋಬಹುದು ಅಂತಂದ್ರೆ, ನಿಮಗೆ 1 kg ಪ್ರೀ ಹೆವನ್ ಎಸೆನ್ಸ್ ಇದೆ, ದಿನಕ್ಕೆ 1 kg ಪೋಸ್ಟ್ ಹೆವನ್ ಎಸೆನ್ಸ್ ಬೇಕು. ಬಟ್ ನೀವೇನ್ ಮಾಡ್ತಾ ಇದೀರಾ, ದಿನಕ್ಕೆ 1.5 kg ಪೋಸ್ಟ್ ಹೆವನ್ ಎಸೆನ್ಸ್ ನ ಕ್ರಿಯೇಟ್ ಮಾಡ್ತಾ ಇದೀರಾ ಅನ್ಕೊಳ್ಳಿ. ಅವಾಗ ಆ 1/2 kg ಎಸೆನ್ಸ್ ಏನಿದೆ, ಎಕ್ಸ್ಟ್ರಾ ಎಸೆನ್ಸ್ ಏನಿದೆ, ಅದು ಕಿಡ್ನಿ ಎಸೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಕೇಳಿ. ಸೊ ಪ್ರೀ ಹೆವನ್ ಎಸೆನ್ಸ್, ತಂದೆ ತಾಯಿಯಿಂದ ಬಂದಿರೋ ಎಸೆನ್ಸ್ ನ ನಾವು ಕ್ವಾಂಟಿಟಿ ವೈಸು ಕ್ವಾಲಿಟಿ ವೈಸು ಏನು ಚೇಂಜ್ ಮಾಡೋದಕ್ಕಾಗಲ್ಲ. ಪೋಸ್ಟ್ ಹೆವನ್ ಎಸೆನ್ಸ್ ಏನಿದೆ ಅದನ್ನ ನಾವು ಫುಡ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ನಮಗೆ ಎಷ್ಟು ಎನರ್ಜಿ ಬೇಕೋ ಅಷ್ಟನ್ನ ಯೂಸ್ ಮಾಡಿಕೊಂಡು ಬಾಡಿ ಏನ್ ಮಾಡುತ್ತೆ, ಉಳಿದಿರೋ ಎನರ್ಜಿನ, ಉಳಿದಿರೋ ಎಸೆನ್ಸ್ನ ಕಿಡ್ನಿ ಎಸೆನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಕಿಡ್ನಿ ಎಸೆನ್ಸು ನಮಗೆ ಯಾವಾಗ ಯಾವಾಗ ನಮ್ಮ ಬಾಡಿ ನೀಡ್ ಇರುತ್ತೋ ಅವಾಗ ಯಾವಾಗ ಯೂಸ್ ಆಗುತ್ತೆ. ಸೊ
ಕೆಲವೊಂದ್ಸತಿ ನಾವು ಉಪವಾಸ ಮಾಡಿದಾಗ್ಲೂ ಎನರ್ಜೆಟಿಕ್ ಆಗಿ ಏನಕ್ಕೆ ಇರ್ತೀವಿ ಅಂತಂದ್ರೆ ನಮ್ ಕಿಡ್ನಿ ಎಸೆನ್ಸ್ ಚೆನ್ನಾಗಿರುತ್ತೆ. ಕಿಡ್ನಿ ಎಸೆನ್ಸ್ ಅಲ್ಲಿಯೋ ಎನರ್ಜಿ ಆ ಎಸೆನ್ಸ್ ಬ್ಲಡ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ಬಾಡಿಗೆ ಎನರ್ಜಿ ಬರ್ತಾ ಇರುತ್ತೆ. ಸೊ ಅಲ್ಲಿ ಕಿಡ್ನಿ ಎಸೆನ್ಸ್ ಯೂಸ್ ಆಗುತ್ತೆ. ಓಕೆ. ಸೊ ವೆನ್ ದೇರ್ ಆರ್ ಎಕ್ಸೆಸಿವ್ ಅಮೌಂಟ್ ಆಫ್ ಪೋಸ್ಟ್ ಹೆವನ್ ಎಸೆನ್ಸ್ ಸರ್ಕ್ಯುಲೇಟಿಂಗ್ ಇನ್ ದ ಬಾಡಿ, ಇಟ್ is ಸ್ಟೋರ್ಡ್ ಇನ್ ದ ಕಿಡ್ನಿ ಫಾರ್ ಫ್ಯೂಚರ್ ಯೂಸ್. ಎಕ್ಸೆಸಿವ್ ಅಮೌಂಟ್ ಆಫ್ ಎಸೆನ್ಸ್ ಇದೆ ಅಂದಾಗ ಆ ಎಸೆನ್ಸ್ ಬಂದ್ಬಿಟ್ಟು ಕಿಡ್ನಿಲಿ ಸ್ಟೋರ್ ಆಗುತ್ತೆ. ಅದನ್ನ ನಾವು ಕಿಡ್ನಿ ಎಸೆನ್ಸ್ ಅಂತ ಹೇಳ್ತೀವಿ. ಸೊ ಇಫ್ ಅವರ್ ಬಾಡೀಸ್ ಪೋಸ್ಟ್ ಹೆವನ್ ಎಸೆನ್ಸ್ ಈಸ್ ಇನ್ಸಫಿಷಿಯಂಟ್, ಪ್ರೀವಿಯಸ್ಲಿ ಸ್ಟೋರ್ಡ್ ಎಸೆನ್ಸ್ ಇನ್ ದ ಕಿಡ್ನಿ ವಿಲ್ ಬಿ ಯೂಸ್ಡ್. ಹಾಗೆ ಇವಾಗ 1-2 ದಿನ ಅಥವಾ 1 ವೀಕ್ ಗಟ್ಲೆ ಉಪವಾಸ ಇದ್ರೂ ಕೆಲವೊಬ್ಬರು ಎನರ್ಜೆಟಿಕ್ ಆಗಿ ಏನಕ್ಕೆ ಇರ್ತಾರೆ ಅಂತಂದ್ರೆ ಕಿಡ್ನಿ ಎಸೆನ್ಸ್ ಶುಕಧಾತು ಏನಿದೆ ಅದು ತುಂಬಾ ಎನರ್ಜೆಟಿಕ್ ಆಗಿರುತ್ತೆ. ಅಲ್ಲಿ ತನಕ ಆ ಕಿಡ್ನಿ ಎಸೆನ್ಸ್ ಏನಿದೆ ಅದು ಬ್ಲಡ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ಎನರ್ಜಿ ಕೊಡ್ತಾನೆ ಇರುತ್ತೆ. ಟಿಲ್ ಆ ಕಿಡ್ನಿ ಎಸೆನ್ಸ್ ಚೆನ್ನಾಗಿರೋ ತನಕ ಆ ಉಪವಾಸ ಮಾಡೋದವನು, ಫುಡ್ ತಗೊಳ್ದೇ ಇದ್ದವನು, ಅಂದ್ರೆ ಪೋಸ್ಟ್ ಹೆವನ್ ಎಸೆನ್ಸ್ ಜನರೇಟ್ ಆಗದೆ ಇದ್ದವನು ಮನುಷ್ಯ ಎನರ್ಜೆಟಿಕ್ ಆಗಿರ್ತಾನೆ. ಯಾವಾಗ ಕಿಡ್ನಿ ಎಸೆನ್ಸ್ ಕೂಡ ಡಿಪ್ಲೀಟ್ ಆಯ್ತು, ಬಾಡಿಗೆ ಎನರ್ಜಿ ಬೇಕೇ ಬೇಕು. ಸೊ ಬಾಡಿ ಏನ್ ಮಾಡುತ್ತೆ, ಅವಾಗ ತಂದೆ ತಾಯಿಯಿಂದ ಏನ್ ಬಂದಿರುತ್ತಲ್ವ ಎಸೆನ್ಸ್, ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ. ಕಿಡ್ನಿ ಎಸೆನ್ಸ್ ಡಿಟರ್ಮೈನ್ಸ್ ಗ್ರೋತ್, ರಿಪ್ರೊಡಕ್ಷನ್, ಡೆವಲಪ್ಮೆಂಟ್, ಸೆಕ್ಷುಯಲ್ ಮೆಚುರೇಷನ್, ಕನ್ಸೆಪ್ಷನ್, ಪ್ರೆಗ್ನೆನ್ಸಿ, ಮೆನಿಪಾಸ್ ಅಂಡ್ ಏಜಿಂಗ್. ಆಕ್ಚುಲಿ ಬಾಡಿಲಿರೋ ಎಲ್ಲಾ ಆಕ್ಟಿವಿಟೀಸ್ಗೂ ಕಿಡ್ನಿ ಎಸೆನ್ಸ್ ಯೂಸ್ ಆಗುತ್ತೆ. ಪ್ರಾಮಿನೆಂಟ್ ಆಗಿ ರಿಪ್ರೊಡಕ್ಷನ್ ಆಗಲಿ, ಗೈನಾಕ್ ಇಶ್ಯೂಸ್ ಆಗಲಿ, ಪ್ರೆಗ್ನೆನ್ಸಿಲಿ, ಮೆನುಪಾಸ್ ಅಲ್ಲಿ ನಾವು ಹೇಳೋದು ಕಿಡ್ನಿ ಇನ್ ಡಿಫಿಷಿಯನ್ಸಿ ಅಂತ. ಕಿಡ್ನಿ ಇನ್ ಡಿಫಿಷಿಯನ್ಸಿ ಅಂತಂದ್ರೆ ಎಸೆನ್ಸ್ ಡಿಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಏಜ್ ಆಗ್ತಾ ಆಗ್ತಾ ಹೋದಂಗೂ ಏನಾಗುತ್ತೆ, ಆ ಎಸೆನ್ಸ್ ಡಿಪ್ಲೀಟ್ ಆಗುತ್ತೆ. ಇದು ಎಲ್ಲದಕ್ಕೂ ಕಿಡ್ನಿ ಎಸೆನ್ಸ್ ಸ್ಟ್ರಾಂಗ್ ಆಗಿರ್ಬೇಕು. ಕಿಡ್ನಿ ಎಸೆನ್ಸ್ ಚೆನ್ನಾಗಿತ್ತು ಅಂತಂದ್ರೆ ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ನಾವು ಏನು ಇನ್ನೊಂದು ಬರ್ತ್ ಕೊಡ್ತೀವಿ ನೋಡಿ ಪ್ರೊಡಕ್ಷನ್ ಟೈಮಲ್ಲಿ, ಆ ಮಗುನು ಚೆನ್ನಾಗಿರುತ್ತೆ. ಆಮೇಲೆ ಸೆಕ್ಷುಯಲ್ ಎಬಿಲಿಟಿನೂ ಚೆನ್ನಾಗಿರುತ್ತೆ. ಸ್ಪರ್ಮ್ ಕೌಂಟ್ ಆಗಲಿ, ಎಗ್ ಫಾರ್ಮೇಶನ್ ಆಗಲಿ, ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾವಾಗ ಕಿಡ್ನಿ ಎಸೆನ್ಸ್ ಚೆನ್ನಾಗಿದ್ದಾಗ. ಮೆನುಪಾಸ್ ಅಲ್ಲಿ ಕಿಡ್ನಿ ಇನ್ಡಿಫಿಷಿಯನ್ಸಿ ಆಗದೆ, ಏನೇನು ಪ್ರಾಬ್ಲಮ್ ಆಗದೆ ನಾರ್ಮಲ್ ಮೆನುಪಾಸ್ ಆಗ್ತಾ ಇದೆ ಅಂತಂದ್ರೆ ಅವ್ರದ್ದು ಕಿಡ್ನಿ ಎಸೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ಓಕೆ. ದಿಸ್ ಎಸೆನ್ಸ್ ಇಸ್ ಸ್ಟೋರ್ಡ್ ಇನ್ ಕಿಡ್ನಿ ಬಟ್ ಇಟ್ ಸರ್ಕ್ಯುಲೇಟ್ಸ್ ಆಲ್ ಓವರ್ ದ ಬಾಡಿ, ಪರ್ಟಿಕ್ಯುಲರ್ಲಿ ಇನ್ ಸೋ ಕಾಲ್ಡ್ 8 ಎಕ್ಸ್ಟ್ರಾರ್ಡಿನರಿ ವೆಸಲ್ಸ್. ಆಕ್ಚುಲಿ ಬಾಡಿಲಿ ಏನಾಗುತ್ತೆ, 12 ಮೆರಿಡಿಯನ್ ಚಾನೆಲ್ಸ್ ಮೇಲೆ ಕೆಲಸ ಮಾಡ್ತೀವಲ್ವಾ TCM ಅಲ್ಲಿ, ಯಾಂಗ್ ಮತ್ತೆ ಇನ್ ಚಾನೆಲ್ಸ್ ಅಂತ ಹೇಳ್ಬಿಟ್ಟು. ಅದು ಬಿಟ್ಟು 8 ಎಕ್ಸ್ಟ್ರಾರ್ಡಿನರಿ ವೆಸಲ್ಸ್ ಇದೆ. ಅದರಲ್ಲಿ ಈ 2 ಕೂಡ ಹೌದು. ಯಾವುದು, ಕನ್ಸೆಪ್ಷನಲ್ ವೆಸಲ್ ಆಮೇಲೆ ಗವರ್ನಿಂಗ್ ವೆಸಲ್, ಇದೆರಡು ಕೂಡ ಹೌದು. ಸೊ ಈ 8 ಎಕ್ಸ್ಟ್ರಾರ್ಡಿನರಿ ವೆಸಲ್ಸು, ಅದ್ರ ಒಳಗಡೆನೂ ಕೆಲವು ಪಾಯಿಂಟ್ಸ್ಗಳಿದಾವೆ. ಹೇಗೆ ಲಿವರ್ 1 ಲಿವರ್ 3 ಅಂತ ಹೇಳ್ಬಿಟ್ಟು ಲಿವರ್ ಚಾನಲ್ ಅಲ್ಲಿ ಇದೆಯೋ, ಹಾಗೆ ಎಕ್ಸ್ಟ್ರಾರ್ಡಿನರಿ ವೆಸಲ್ಸ್ ಅಲ್ಲೂ ಕೆಲವು ಪಾಯಿಂಟ್ಸ್ ಇದೆ. ನಾವು ಈ ಎಕ್ಸ್ಟ್ರಾರ್ಡಿನರಿ ವೆಸಲ್ಸ್ ಪಾಯಿಂಟ್ಸ್ ಯೂಸ್ ಮಾಡಿದಾಗ ಅದು ಡೈರೆಕ್ಟ್ ಆಗಿ ಕಿಡ್ನಿ ಎಸೆನ್ಸ್ ನ ಯೂಸ್ ಮಾಡ್ಕೊಳ್ಳುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ, ಪೇಷಂಟ್ಗೆ ಎನರ್ಜಿನೇ ಇರೋದಿಲ್ಲ, ಬಟ್ ನಮ್ಮ ಕೈಯಲ್ಲಿ ಟೈಮು ಕೂಡ ತುಂಬಾ ಕಡಿಮೆ ಇರುತ್ತೆ. ನಾವು ಕ್ವಿಕ್ ಆಗಿ ಟ್ರೀಟ್ ಮಾಡಬೇಕಾಗಿರುತ್ತೆ. ಅಂತ ಟೈಮಲ್ಲಿ ನಾವು ಏನ್ ಮಾಡ್ತೀವಿ, ಕಿಡ್ನಿ ಎಸೆನ್ಸ್ ನ ಯೂಸ್ ಮಾಡ್ಕೋತೀವಿ. ಕಿಡ್ನಿ ಎಸೆನ್ಸ್ ನ ನಾವು ಹೇಗೆ ಯೂಸ್ ಮಾಡ್ಕೋಬಹುದು ಅಂತಂದ್ರೆ, ಈ 8 ಎಕ್ಸ್ಟ್ರಾರ್ಡಿನರಿ ವೆಸಲ್ಸ್ ಏನಿದೆ ಇದ್ರ ಮೇಲೆ ಕೆಲಸ ಮಾಡೋದ, ಅದು ಡೈರೆಕ್ಟ್ ಕಿಡ್ನಿ ಎಸೆನ್ಸ್ ನ ಯೂಸ್ ಮಾಡಿಕೊಂಡು ಆ ಎಸೆನ್ಸ್ ಬ್ಲಡ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ಏನೇ ಸ್ಟಾಗ್ನೇಷನ್ ಇದ್ದವನು, ಏನೇ ಮೂಮೆಂಟ್ ಆಗದೆ ಇದ್ದವನು ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ, ಪೇಷಂಟ್ ಗುಣ ಆಗ್ತಾನೆ. ಆಲೋಪತಿಯಲ್ಲಿ ಕೆಲವು ಸ್ಟೆರಾಯ್ಡ್ಸ್ ಅಂತ ಎಲ್ಲ ಏನ್ ತಗೋತೀವಿ, ಟ್ಯಾಬ್ಲೆಟ್ಸು, ಅದು ಡೈರೆಕ್ಟ್ ಕಿಡ್ನಿ ಎಸೆನ್ಸ್ ಮೇಲೆ ಪ್ರಾಬ್ಲಮ್ ಕೊಡುತ್ತೆ. ಸ್ಟೆರಾಯ್ಡ್ಸು ಕಿಡ್ನಿ ಎಸೆನ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದನ್ನ ಡಿಪ್ಲೀಟ್ ಮಾಡೋದಕ್ಕೆ ನೋಡುತ್ತೆ ಹೊರತು ಅದರಿಂದ ಗುಣ ಅಂತೂ ಆಗೋದಿಲ್ಲ. ಸೊ ಆಲೋಪತಿಲಿ ಹೇಗೆ ಸ್ಟೆರಾಯ್ಡ್ಸ್ ನ ಅವಾಯ್ಡ್ ಮಾಡ್ತೀವೋ, ಹಾಗೆ TCM ಅಲ್ಲಿ ನಾವು 8 ಎಕ್ಸ್ಟ್ರಾರ್ಡಿನರಿ ವೆಸಲ್ಸ್ ಮೇಲೆ ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡ್ತೀವಿ.
ನಮಗೆ ಆ ಅವಶ್ಯಕತೆ ತುಂಬಾ ಇದೆ. ಇವಾಗ ಜೀವ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಆ ಅವಶ್ಯಕತೆ ತುಂಬಾ ಇದೆ ಅಂದಾಗ ನಾವು ಅದನ್ನ ಕೆಲವು ಎಕ್ಸ್ಟ್ರಾರ್ಡಿನರಿ ವೆಸಲ್ಸ್ ನ ಯೂಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದ್ರ ಮೇಲೆ ಕೆಲಸ ಮಾಡಲೇಬೇಕಾಗುತ್ತೆ. ಇಫ್ ಇನ್ ಕೇಸ್ ಜೀವ ಉಳಿತು ಅಂತಂದ್ರೆ ಆಮೇಲೆ ಈ ಕಿಡ್ನಿ ಎಸೆನ್ಸ್ ನ ಒಳ್ಳೆ ಫುಡ್ಡು, ಗಾಳಿಯಿಂದ ಇನ್ಕ್ರೀಸ್ ಮಾಡ್ಕೋಬಹುದು. ಓಕೆ. ಸರ್, ಪೋಸ್ಟ್ ಹೆವನ್ ಎಸೆನ್ಸ್ ಅಲ್ಲಿ ನಾವು ಇವಾಗ ಹೆಲ್ತಿ ಫುಡ್ ತಗೊಂಡಿದೀವಿ ಅಂತ ಅಂದಾಗ, ಸೊ ಎಸೆನ್ಸ್ ಇಂಪ್ರೂವ್ ಆಗುತ್ತೆ ಅಂದ್ರೆ ಅದು ಡೇ ಬೈ ಡೇ ಚೇಂಜ್ ಆಗುತ್ತೆ ಅಂತನಾ? ಅಂದ್ರೆ ಹೌದು. ಅವತ್ ಹೆಲ್ತಿ ಫುಡ್ ಅವತ್ತೇನು ಕ್ರಿಯೇಟ್ ಆಗಿರುತ್ತಲ್ಲ ಅದು ಹಾಗೆ ಇರುತ್ತಾ ಅಥವಾ ಅದು ಅವತ್ತಿಗೆ ಮುಗಿದೋಗುತ್ತಾ ಅಂತ ಬರ್ತೀನಿ ನೋಡಿ. ಸೊ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ಒಂದು ಆಯ್ತು. ಸ್ಮಾರ್ಟ್ ಫೋನ್ ಇದೆ. ಈ ಸ್ಮಾರ್ಟ್ ಫೋನ್ ಓಕೆ. ಅಲ್ಲಿ ಬ್ಯಾಟರಿ ಇರುತ್ತೆ ಅನ್ಕೊಳ್ಳಿ. ಸೆಲ್ ಇರುತ್ತಲ್ವಾ ಎಸ್. ಸ್ಮಾರ್ಟ್ ಫೋನ್ ಅಲ್ಲಿ. ಈ ಸೆಲ್ ಅಲ್ಲಿ ಒಂದು ಈ ಎಕ್ಸಾಂಪಲ್ ಬೇಡ, ಒಂದು ತುಂಬಾ ಈಸಿ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಒಂದು ರಿಚಾರ್ಜಬಲ್ ಸೆಲ್ ತಗೊಳ್ಳಿ. ಆ ರಿಚಾರ್ಜಬಲ್ ಸೆಲ್ ಅಲ್ಲಿ ನಾವು ಹೊಸ ತಗೊಂಡಾಗ 75% ಎನರ್ಜಿ ಇರುತ್ತೆ ಆಲ್ರೆಡಿ. ಅಥವಾ ಆ ಹೌದು. ಸೆಲ್ ಏನಿದೆ ಅದು ಒಂದು 60 to 70% ಅಥವಾ 80% ಎಷ್ಟೋ ಚಾರ್ಜ್ ಆಗಿರುತ್ತೆ ಅನ್ಕೊಳ್ಳಿ. ನಾವೇನ್ ಮಾಡ್ತೀವಿ, ಅದನ್ನ ತಗೊಂಡ್ಬಂದು ಮತ್ತೆ ಚಾರ್ಜ್ಗೆ ಹಾಕ್ತೀವಿ. ಚಾರ್ಜ್ಗೆ ಹಾಕಿದಾಗ ಅದು 100% ಆಗುತ್ತೆ. ಓಕೆ. ಹೌದು. ಮತ್ತೆ ಯೂಸ್ ಮಾಡ್ತೀವಿ. ಯೂಸ್ ಮಾಡಿದಾಗ ಮತ್ತೆ 50%ಗೆ ಇಳಿಯುತ್ತೆ ಅನ್ಕೊಳ್ಳಿ, ಮತ್ತೆ ಚಾರ್ಜ್ಗೆ ಹಾಕ್ತೀವಿ. ಓಕೆ. ಸೊ ಇವಾಗ ಇದನ್ನ ಹೇಗೆ ಓಕೆ. ಕೋರಿಲೇಟ್ ಮಾಡ್ಬೋದು ಅಂತಂದ್ರೆ, ನೀವು ಸೆಲ್ ನ ತಗೊಂಡ್ ಬಂದಿರ್ತೀರ ನೋಡಿ, ಅದ್ರ ಸೈಜು, ಅದ್ರ ಕ್ವಾಲಿಟಿ, ಇದನ್ನ ನೀವು ಯಾವ ಕಾರಣಕ್ಕೂ ಚೇಂಜ್ ಮಾಡೋದಕ್ಕಾಗಲ್ಲ. ಸೈಜ್ ನ ಚೇಂಜ್ ಮಾಡೋದಕ್ಕಾಗಲ್ಲ, ಕ್ವಾಲಿಟಿನ ಚೇಂಜ್ ಮಾಡೋದಕ್ಕಾಗಲ್ಲ. ಇದನ್ನ ಎಸ್. ಎಸೆನ್ಸ್ ಅಂತ ತಿಳ್ಕೊಬಹುದು. ನೀವು ಡೈಲಿ ಟೈಮ್ ಅಲ್ಲಿ ಏನ್ ಚಾರ್ಜ್ ಮಾಡ್ತೀರಾ ನೋಡಿ, ಇವಾಗ ಅದನ್ನ 100% ಚಾರ್ಜ್ ಮಾಡಿದ್ರೆ ಅದನ್ನ ಯೂಸೇ ಮಾಡ್ಲಿಲ್ಲ ಅಂತ ಅಂದ್ರೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಅದು ಪೋಸ್ಟ್ ಹೆವನ್ ಎಸೆನ್ಸ್. ಓಕೆ. ಯೂಸ್ ಮಾಡ್ತಾ ಮಾಡ್ತಾ ಅದು ಹೋದಂಗೂ. ಉಳ್ದಿರೋ ಅಂತದ್ದು ಕಿಡ್ನಿ ಎಸೆನ್ಸ್ ಆಗಿ. ಓಕೆ, ಓಕೆ, ಹೇಳಿ ಇಲ್ಲ, ಸರ್. ಬರ್ತೀನಿ ಒಂದ್ ಸೆಕೆಂಡ್, ಬರ್ತೀನಿ ಅಲ್ಲಿಗೆ ಬರ್ತೀನಿ. ಸೊ ಯೂಸ್ ಮಾಡ್ತಾ ಮಾಡ್ತಾ ಹೋದಂಗೂ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ಪೋಸ್ಟ್ ಹೆವನೆಸೆನ್ಸ್ ಅಂತ ಅನ್ಬಹುದು. ಸೊ ಪ್ರೀ ಹೆವನೆಸೆನ್ಸ್, ಅದ ಸೈಜು, ಕೆಪಾಸಿಟಿ, ಅದೇನಿದೆ ಅದು ಪ್ರೀ ಹೆವನೆಸೆನ್ಸ್. ಅದನ್ನ ಯಾವ ಕಾರಣಕ್ಕೂ ಚೇಂಜ್ ಮಾಡೋಕ್ ಆಗಲ್ಲ. ಬೇಕು ಅಂತಂದು ಇನ್ನೊಂದು ಹೊಸದೇ ತಗೊಂಡ್ಬರ್ಬೇಕು ಹೊರತು ಇದನ್ನಂತೂ ಏನು ಯಾವ ಕಾರಣಕ್ಕೂ ಚೇಂಜ್ ಮಾಡೋದಕ್ಕಾಗಲ್ಲ. ಅದರ ಕೆಪಾಸಿಟಿ ಅಷ್ಟೇ ಇರ್ತದೆ. ಈ ಚಾರ್ಜಿಂಗ್ ನಾವು ಏನ್ ಹೆಚ್ಚು ಕಡಿಮೆ ಮಾಡ್ತೀವಿ ಇದು ಪೋಸ್ಟ್ ಹೆವನೆಸೆನ್ಸ್. ಬಟ್ ಇಲ್ಲಿ ಈ ಓಕೆ. ಬ್ಯಾಟರಿ ಎಕ್ಸಾಂಪಲ್ ಅಲ್ಲಿ ಕಿಡ್ನಿ ಎಸೆನ್ಸ್ ಅಂತ ಅಂದ್ರೆ ಏನು ಅಂತ, ಆ ಬ್ಯಾಟರಿದು ಪರ್ಫಾರ್ಮೆನ್ಸ್. ನೀವು 100% ಚಾರ್ಜ್ ಆದ್ಮೇಲೆ ಅದು ಆ 100% ಚಾರ್ಜು ಒಂದು ದಿನ ಇಡೀ ಬರುತ್ತಾ ಅಥವಾ 1 ಗಂಟೆ ಒಳಗಡೆನೆ ಖಾಲಿ ಆಗ್ಬಿಡುತ್ತೋ. ಕೆಲವೊಂದು ಬ್ಯಾಟರಿ ಬಂದ್ಬಿಟ್ಟು ನೀವು ಫುಲ್ ಚಾರ್ಜ್ ಮಾಡಿದಾಗ ಒಂದು ಇಡೀ ದಿನ ಬಂದ್ಬಿಡುತ್ತೆ. ಅದು ಹೌದು. ಪರ್ಫಾರ್ಮೆನ್ಸ್. ಆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಂದ್ರೆ ಕಿಡ್ನಿ ಎಸೆನ್ಸ್ ಚೆನ್ನಾಗಿದೆ ಅಂತ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಕನ್ಫ್ಯೂಸ್ ಓಕೆ ಆಯ್ತು? ಸರ್. ಕನ್ಫ್ಯೂಸ್ ಆಯ್ತು ಅಂದ್ರೆ, ಕನ್ಫ್ಯೂಸ್ ಅನ್ನೋಕ್ಕಿಂತ ಆ, ಅದು ಕಿಡ್ನಿ ನನ್ ಇನ್ನೊಂದ್ಸರಿ ರಿಪೀಟ್ ಮಾಡಿ ಸರ್. ಓಕೆ. ಇವಾಗ ನೋಡಿ, ತಂದೆ ತಾಯಿಯಿಂದ ಬಂದಿರೋ ಎಸೆನ್ಸು ಯಾವ ಕಾರಣಕ್ಕೂ ಚೇಂಜ್ ಮಾಡೋದಕ್ಕಾಗಲ್ಲ. ಅದು ಫಿಕ್ಸ್ಡ್ ಕ್ವಾಂಟಿಟಿ ವೈಸ್ ಅದೇ ಆಗಿ. ಅರ್ಥ ಆಯ್ತು ಸರ್, ಅದು ಅರ್ಥ ಆಯ್ತು. ಹಾ, ಅದ ಅರ್ಥ ಆಯ್ತಲ್ವಾ? ಇವಾಗ ಪೋಸ್ಟ್ ಹೆವನ್ ಎಸೆನ್ಸ್ ಏನಾಗುತ್ತೆ, ನಾವು ತಗೊಳ್ಳೋ ಫುಡ್ ಇಂದ ಬರುತ್ತೆ ಪೋಸ್ಟ್ ಹೆವನ್ ಎಸೆನ್ಸ್. ಇವಾಗ ನಿಮಗೆ ಒಂದು ದಿನಕ್ಕೆ ನಿಮಗೆ 100 kg ಅಷ್ಟು ಎನರ್ಜಿ ಬೇಕು ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 100 kg ಅಷ್ಟು ಎನರ್ಜಿ ಬೇಕು. ಬಟ್ ನೀವೇನ್ ಮಾಡ್ತೀರಾ, 150 kg ಅಷ್ಟು ಎನರ್ಜಿನ ಪ್ರೊಡ್ಯೂಸ್ ಮಾಡ್ತೀರ. ಅವಾಗ ಆ ಎಕ್ಸಸ್ 50% 50 kg ಏನಿದೆ ಅದು ಕಿಡ್ನಿ ಎಸೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಟೋರ್ ಆಗ್ಬಿಟ್ಟಿರುತ್ತೆ ಒಂದ್ ಕಡೆ, ಎಲ್ಲಿ? ಕಿಡ್ನಿ. ನೀವು ನೆಕ್ಸ್ಟ್ ಡೇ ನಿಮಗೆ 100 kgs ಆಫ್ ಎನರ್ಜಿ ದಿನ ಬೇಕು.
ಒಂದಿನ 150 kgs ಇಂಟೇಕ್ ಮಾಡ್ತೀವ, ಆ 50 kg ಕಿಡ್ನಿ ಎಸೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದ್ ದಿನ ಏನಾಗುತ್ತೆ, 50 kg ಇಂಟೇಕ್ ತಗೋತೀವ, ಬಟ್ ನಿಮಗೆ ಬೇಕಾಗಿರೋದು 100 kg. ಆ ಇನ್ನೊಂದು ಉಳಿದಿರೋ 50 kg ಎಲ್ಲಿಂದ ಬರುತ್ತೆ? ಕಿಡ್ನಿ ಎಸೆನ್ಸ್ ಇಂದ ಬರುತ್ತೆ. ಬ್ಲಡ್ ಡಿಫಿಷಿಯೆಂಟ್ ಆಗ್ತಾ ಹೋದಂಗೂ ಏನಾಗುತ್ತೆ, ಕಿಡ್ನಿಲಿಯೋ ಎಸೆನ್ಸ್ ಬ್ಲಡ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ಆ ಬ್ಲಡ್ ಡಿಫಿಷಿಯನ್ಸಿನ ಕಾಂಪನ್ಸೇಟ್ ಮಾಡುತ್ತೆ. ಓಕೆ ಸರ್, ಇವಾಗ ಅರ್ಥ ಆಯ್ತು. ಅಲ್ಲ, ಇದು ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಂದು ಕೇಸ್ ಏನಾಗುತ್ತೆ, ಕಿಡ್ನಿ ಎಸೆನ್ಸು ತುಂಬಾ ಡಿಪ್ಲೀಷನ್ ಅಲ್ಲಿ ಇರುತ್ತೆ, ಈ ಕಡೆ ಪ್ರಿನೇಟಲ್ ಎಸೆನ್ಸು ಚೆನ್ನಾಗಿರೋದಿಲ್ಲ. ಅವಾಗ ನಾವು ಪೋಸ್ಟ್ ನೇಟಲ್ ಎಸೆನ್ಸ್ ಮೇಲೆನೆ ಕೆಲಸ ಮಾಡಬೇಕು. ಹಾಗಾಗಿ ಅವಾಗ ನಾವು ಸ್ಟಮಕ್ ಅಂಡ್ ಸ್ಪ್ಲೀನ್ ಮೇಲೆನೆ ಕೆಲಸ ಮಾಡಬೇಕು. ಸ್ಟಮಕ್ ಅಂಡ್ ಸ್ಪ್ಲೀನ್ ಪಾಯಿಂಟ್ಸ್ ನ ತಗೊಂಡಿರ್ತೀವಿ, ಬಟ್ ಅವ್ರಿಗೆ ಪ್ರಾಬ್ಲಮ್ ಬಂದ್ಬಿಟ್ಟು ಕಿಡ್ನಿ ಇನ್ಡಿಫಿಷಿಯನ್ಸಿ ಇರುತ್ತೆ. ನಾವು ಕಿಡ್ನಿ ಎಸೆನ್ಸ್ ನ ಮತ್ತೆ ರೀಜನರೇಟ್ ಮಾಡ್ಬೋದಾ ಸರ್? ಹಾ, ಮಾಡ್ಬೋದು. ಕಿಡ್ನಿ ಎಸೆನ್ಸ್ ನ ಮತ್ತೆ ರೀಜನರೇಟ್ ಮಾಡ್ಬೋದು. ಓನ್ಲಿ ನಮ್ಮ ಕೈಯಲ್ಲಿ ಏನ್ ಚೇಂಜ್ ಮಾಡೋದಕ್ಕಾಗಲ್ಲ ಅಂತ ಅಂದ್ರೆ ಪ್ರಿನೇಟಲ್ ಎಸೆನ್ಸ್ ಒಂದೇ. ಓಕೆ ಓಕೆ ಬಟ್ ಸರ್, ಇವಾಗ ಥ್ಯಾಂಕ್ ಯು ಸರ್. ಮಾಡರ್ನ್ ಸರ್ ಅಕ್ಯುಪಂಕ್ಚರ್ ಆತರ ನಲ್ಲಿ ಇದ್ಮೇಲೆ ಹಾ ಆತರ ಇದ್ಮೇಲೆ ಫುಡ್ ಅಂತಾನು TCM ಅಲ್ಲಿ ಒಂದು ಕ್ಲಾಸ್ ಇರ್ಬೇಕಲ್ವಾ? ಅಂದ್ರೆ ಈ ತರದ ಫುಡ್ ತಗೊಂಡಾಗ ಈ ತರ ಆ, ಅಂದ್ರೆ ಎಸೆನ್ಸ್ ನ ಹೆಚ್ಚಿಗೆ ಮಾಡ್ಕೋಬಹುದು ಅಥವಾ ಇಲ್ಲ ಅನ್ನೋ ತರ ಇದೆಯಾ ಸರ್ ಆ ಗೊತ್ತಾಗ್ತದೆ ಈ ಕಾನ್ಸೆಪ್ಟ್? ಕ್ವೆಶನ್ ನನಗೆ ಕರೆಕ್ಟ್ ಆಗಿ. ಇನ್ನೊಂದ್ಸತಿ ಕೇಳಿ ಮೇಡಮ್. ಕ್ವಶನ್ ಗೊತ್ತಾಗ್ಲಿಲ್ಲ ಅಂತ. ಇಲ್ಲ ಇಲ್ಲ. ಈಗ ಎಸೆನ್ಸ್ ಎಸೆನ್ಸ್ ಬಗ್ಗೆ ಮಾತಾಡಿದ್ರಿ ಅಲ್ಲ, ಹ್ಮ್ ಸೊ ಎಸೆನ್ಸ್ ನ ಊಟದ ಮುಖಾಂತರ ಅಥವಾ ವಾತಾವರಣದ ಮುಖಾಂತರ ನಾವು ಹೆಚ್ಚಿಗೆ ಮಾಡ್ಕೋಬಹುದು ಅಂತ ಹೇಳಿದ್ರಿ. ಹೌದು. ಸೊ TCM ಪ್ರಕಾರ ಈ ಇಂಥ ಆಹಾರ ತಗೊಂಡಾಗ ಈ ತರ ಆಗತ್ತೆ, ಎಸೆನ್ಸ್ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ ಅಲ್ವಾ? ಒಂದು ಹ್ಮ್ ಲೆಸನ್ ಇದೆ ಅಲ್ವಾ? ಹೌದು ಹೌದು ಹೌದು. Okay, ಅದನ್ನ ಕೇಳೋದಿತ್ತು. ಅದನ್ನು ಅಲ್ಲ ಅಲ್ಲ, ಇಲ್ಲಿ ಹೇಳ್ತೀನಿ ಕೇಳಿ. ಅದನ್ನು ಮಾಡ್ತೀರಲ್ವಾ? ಹಾ, ಅದನ್ನ ಏನ್ ಮಾಡ್ತಾರೆ, TCM ಅಲ್ಲಿ ಚೈನೀಸ್ ಹರ್ಬ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಚೈನೀಸ್ ಹರ್ಬ್ಸ್ ಇಂದ ನಾವು ಅದನ್ನ ಹೇಗೆ ರಿಪ್ಲೆನಿಶ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಚೈನೀಸ್ ಹರ್ಬ್ಸ್ ಇಂಡಿಯಾದಲ್ಲಿ ಸಿಗಲ್ಲ. ಯಾಕೆಂದ್ರೆ TCM ಬೇಸಿಕಲಿ ಬಂದ್ಬಿಟ್ಟು ಹೆಸರು ಹೇಳೋ ಹಾಗೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಹೇಳ್ಬಿಟ್ಟು. ಇವು ಹೇಳೋ ಎಲ್ಲಾ ಫುಡ್ ಬಂದ್ಬಿಟ್ಟು ಚೈನೀಸ್ ಹರ್ಬ್ಸ್. ಇವನ್ ನಾವು ಮೋಕ್ಷ ಏನ್ ಯೂಸ್ ಮಾಡ್ತೀವಿ ನೋಡಿ, ಅದು ಆ ಊಲ್ ಇಂಡಿಯಾದಲ್ಲಿ ಸಿಗಲ್ಲ ನಿಮಗೆ, ಚೈನಾದಲ್ಲೇ ಸಿಗೋದು. ಚೈನೀಸ್ ಹರ್ಬ್ಸ್ ಇಂದಾನೇ ನಾವು ಎಸೆನ್ಸ್ ನ ಹೇಗೆ ಇಂಪ್ರೂವ್ ಮಾಡಬಹುದು ಅಂತ ಹೇಳ್ತಾರೆ. ನಾನು ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಮೀನಿಂಗೇ ಇಲ್ಲ, ಯಾಕೆಂದ್ರೆ ಇಲ್ಲೆಲ್ಲೂ ಸಿಗೋದಿಲ್ಲ ಮೇಡಮ್ ಅದು. ಕೆಲವೊಂದನ್ನ ಸರ್ ಈಗ ಮೋಕ್ಷ ಸಿಗುತ್ತೆ ಅಲ್ವಾ ಸರ್? ಮೋಕ್ಷ ನೀವು ಇಂಪೋರ್ಟ್ ಮಾಡ್ಕೋತೀರ. ಮೋಕ್ಷ ತುಂಬಾ ಚೀಪು. ಹ್ಮ್ ಹ್ಮ್ ಇಲ್ಲಿ ನಮಗೆ ಈಚೆ ಗೊತ್ತಿಲ್ಲ, ಬೆಂಗಳೂರಿನಲ್ಲಿ ಸಿಗೋದು, ಇಲ್ಲಿ ಅಂಗಡಿಗಳಲ್ಲಿ ಸಿಗೋದು ಒಂದು 100 ರೂಪಿ 200 ರೂಪಿ ಬಾಕ್ಸ್. ಅದು ವರ್ಸ್ಟ್, ಯೂಸ್ಲೆಸ್. ನಾವು ತರಿಸ್ತೀವಿ, ಡೈರೆಕ್ಟ್ ಚೈನಾಯಿಂದ ಇಂಪೋರ್ಟ್ ಮಾಡ್ತೀವಿ, ಅದು ನಮಗೆ ಒಂದು ಬಾಕ್ಸ್ಗೆ 600 ರೂಪಿ ಬೀಳಿತ್ತು. ಅದು ಪಕ್ಕಾ ಪ್ಯಾಡ್. ಇಲ್ಲಿ ಹೆಂಗೆಂಗೋ ಸೇಲ್ ಮಾಡ್ತಾರೆ ಮೇಡಮ್. ಒಂದು ಚಿಕ್ಕ ಎಕ್ಸಾಂಪಲ್ ಅಂತಂದ್ರೆ ಮೋಕ್ಷ ಅಷ್ಟೇ, ಅದು ಲೋ ಕಡಿಮೆ ಪ್ರೈಸ್ದು. ಇನ್ನು ನೀವು ಚೈನೀಸ್ ಹರ್ಬ್ಸ್ ಅಂತ ಬಂದ್ರೆ ನಾನೊಂದು ಲಿಸ್ಟೇ ಹಾಕ್ತೀನಿ ಬೇಕೊಮ್ಮೆ ಗ್ರೂಪಲ್ಲಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅಂದ್ರೆ, ಮೊನ್ನೆ ಅಮಿತ್ ಶಾ ಒಬ್ಬ ಪೇಷಂಟ್ಗೆ ತರಿಸಿದ್ದು ಒಂದು ಹರ್ಬ್ ಬೇಕಾಗಿತ್ತು, ಅದು ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಅದನ್ನ ಹೇಗೋ ಕಷ್ಟಪಟ್ಬಿಟ್ಟು ತರಿಸಿದ್ವಿ. 4.5 lakh ರೂಪಿ kg. ನಮಗೆ ಅದು ವರ್ಷಕ್ಕೆ ಕಡಿಮೆ ಅಂದ್ರೆ 3/4 kg ಬೇಕು, ಒಂದು ವರ್ಷಕ್ಕೆ. ಹೀಗೆ ಚೈನೀಸ್ ಹರ್ಬ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಅಂತೂ ತುಂಬಾನೇ ಇದೆ. ಹೇಳ್ಬಿಟ್ಟು ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕಾನ್ಸೆಪ್ಟ್ನ ತಗೊಳ್ಳೋದಿಲ್ಲ ನೀವು. ಆಮೇಲೆ ಫುಡ್ ಸಿಸ್ಟಮ್ ಬಂದ್ಬಿಟ್ಟು ಚೈನಾದಲ್ಲೇ ಬೇರೆ ಟೈಪ್ ಇದೆ, ಇಂಡಿಯನ್ಸೇ ಬೇರೆ ಟೈಪ್ ಇದೆ. ಈ ಫ್ರೈಡ್ ರೈಸ್ ಎಲ್ಲ ಇದೆ ನೋಡಿ, ಅದು ಚೈನಾದಲ್ಲಿ ಚೆನ್ನಾಗಿರುತ್ತೆ ಅಕಾರ್ಡಿಂಗ್ ಟು ದೇರ್ ವೆದರ್. ನಮ್ಮಲ್ಲಿ ಅದು ಸೆಟ್ ಆಗಲ್ಲ, ಯಾಕಂದ್ರೆ ನಮಗೆ ಅನ್ನ ಸಾಂಬಾರು ಊಟ ಮಾಡೇ ಅಭ್ಯಾಸ. ಫುಡ್ ಅಂತ ನೋಡಕ್ ಹೋದ್ರೆ ನಾವು ಅದನ್ನ ಕನ್ವರ್ಟ್ ಮಾಡ್ಕೊಂಡಿದೀವಿ.
ಅಂದ್ರೆ ನಮಗೆ ಇಲ್ಲಿ ಯಾವ್ದ್ಯಾವ್ದು ಸಿಗುತ್ತೆ ನೋಡಿ, ಅದರಿಂದ ಯಾವ್ಯಾವ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ನೋಡಿ, ಅದಕ್ಕೆ ತಕ್ಕನಂಗೆ ನಾವು ಏನ್ ಮಾ ಏನ್ ಹೇಳಿ ಕನ್ವರ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳ್ಬೋದು ಅಷ್ಟೇ. ಅಲ್ಲಿ ಆ ಎಸೆನ್ಸ್, ಆ ಫುಡ್ ಅಲ್ಲಿಯೋ ವೈಟಮಿನ್ಸು, ಈ ಫುಡ್ ಅಲ್ಲಿಯೋ ವೈಟಮಿನ್ಸು ಸೇಮ್ ಅಂತ ನೋಡ್ಬಿಟ್ಟು ಅದನ್ನ ಚೇಂಜ್ ಮಾಡ್ಕೊಂಡಿದೀವಿ. ಸಪರೇಟ್ ಕಾನ್ಸೆಪ್ಟ್ ಇದೆ, ಅದನ್ನ ಚೈನೀಸ್ ಹರ್ಬ್ಸ್ ಅಂತ, HERBS. ಓಕೆ, ಇದು ಕ್ಲಿಯರ್ ಅಲ್ವಾ? ಪ್ರಿನೇಟಲ್ ಎಸೆನ್ಸ್, Yes, sir. ಪೋಸ್ಟ್ ನೇಟಲ್ ಎಸೆನ್ಸ್, ಕಿಡ್ನಿ ಎಸೆನ್ಸ್. ಓಕೆ, ಓಕೆ ಸರ್. ಸೊ ಇವಾಗ ಏನಾಗುತ್ತೆ, ಸರ್ ಇಲ್ಲಿ ಇನ್ನೊಂದು ಜಸ್ಟ್ ಒನ್ ಡೌಟ್. ಸಾರಿ ಹೇಳಿ. ಸರ್, ಈಗ ಒಂದು ಯಾವ್ದೋ ಒಂದು ಇದನ್ನ ಹರ್ಬ್ನ ಇಂಪೋರ್ಟ್ ಮಾಡ್ಕೋಬೇಕು ಅಂತಂದ್ರೆ ಅವಾಗ ಅದರಲ್ಲಿ ಬ್ಯಾನ್ ಆಗಿದೆ ಅಂತ ಇಂಡಿಯಾದಲ್ಲಿ ಅಂತ ಹೇಳಿದ್ರಿ. ಹಾ, ನಾಟ್ ಗುಡ್ ಫಾರ್ ಇಂಡಿಯನ್ ಹೆಲ್ತ್ ಆ ತರ ಏನಾದ್ರು ಇದೆಯಾ ಅಥವಾ ಯಾವ ತರ? ಬಿಕಾಸ್ ಆಫ್ ಚೈನಾ ಇಟ್ಸ್ ಬ್ಯಾಂಡ್, ಹಾ, ಬೇರೆ ತರ ಅದು ಆ ತರ ಏನಾದ್ರು ಇದೆಯಾ? ಅದೇನಾಗುತ್ತೆ ಸರ್, ಇಲ್ಲಿ ಅದನ್ನ ಎಕ್ಸಸ್ ಡ್ರಗ್ಸ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್, ಹಿಂಗೆ ಹೇಳಿ, ವೆನಾಮ್ ಇದೆ ನೋಡಿ, ವೆನಾಮ್ನ ಮೆಡಿಸಿನಲ್ ಯೂಸ್ಗೂ ಹಾ ಸರ್. ಮೆಡಿಸಿನಲ್ ಯೂಸ್ಗೂ ತಗೋತಾರೆ, ಅದನ್ನ ನಶೆ ಮಾಡೋದಕ್ಕೂ ತಗೋತಾರೆ. ಓಕೆ ಓಕೆ ಓಕೆ, ಇಟ್ಸ್ ಅ ಮಲ್ಟಿಪರ್ಪಸ್ ಇವನ್ ಫಾರ್ ಗುಡ್, ಎಕ್ಸಾಕ್ಟ್ಲಿ, ಗುಡ್ ಫಾರ್ ಎಕ್ಸಾಕ್ಟ್ಲಿ, ಗುಡ್ ಆಲ್ಸೋ ಇಟ್ ಈಸ್ ವಿಲ್ ಬಿ ಬ್ಯಾಡ್ ಎಕ್ಸಾಕ್ಟ್. ಆಲ್ಸೋ. ಓಕೆ 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 ಇಂಡಿಯಾದಲ್ಲಿ ಓಕೆ ಓಕೆ, ಅಂಡರ್ಸ್ಟುಡ್. ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಅದನ್ನ ನಶೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಕಿಕ್ ಬರ್ಲಿ ಅಂತ ಹೇಳ್ಬಿಟ್ಟು. ಯೂಸ್ ಮಾಡ್ತಾರೆ. ಓಕೆ, ಅಂಡರ್ಸ್ಟುಡ್. ಓಕೆ ಓಕೆ, ರೈಟ್ ಸರ್, ಥ್ಯಾಂಕ್ ಯು. ಸೊ essence is often assimilated as chi when both concepts have few key differences. ಸೊ ಇವಾಗ ನಾನು ಚೀನು ಹೇಳ್ಕೊಟ್ಟಿದ್ದೀನಿ, ಎಸೆನ್ಸ್ನು ಹೇಳ್ಕೊಟ್ಟಿದ್ದೀನಿ, ಬಟ್ ಎಸೆನ್ಸ್ಗೂ ಚೀಗೂ ಡಿಫರೆನ್ಸ್ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ನಾವು ಚೀ ಮೇಲೂ ಪಾಯಿಂಟ್ಸ್ ಕೊಟ್ಬಿಟ್ಟು ಕೆಲಸ ಮಾಡ್ತೀವಿ, ಹಾಗೆ ಎಸೆನ್ಸ್ ಮೇಲೂ ಪಾಯಿಂಟ್ಸ್ ಕೊಟ್ಬಿಟ್ಟು ಕೆಲಸ ಮಾಡ್ತೀವಿ. ಯಾವಾಗ ಚೀ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ, ಯಾವಾಗ ಎಸೆನ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು. ಸೊ ಹಾಗಾಗಿ ಈ ಡಿಫರೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ಎಸೆನ್ಸ್ is primarily derived from the parents before birth, while chi is formed after birth. ಎಸೆನ್ಸ್ ಅನ್ನೋದು ತಂದೆ ತಾಯಿಯಿಂದ ಬಂದಿರೋದು. ಚಿ ಅನ್ನೋದು ನಾವು ಹುಟ್ಟಾದ್ಮೇಲೆ ಬಂದಿರೋದು. ಇದು ಮೇಜರ್ ಡಿಫರೆನ್ಸ್. ಸೊ ಪೋಸ್ಟ್ ನೇಟಲ್ ಎಸೆನ್ಸ್ ಈ ಫುಡ್ ಇಂದ ಏನ್ ಬಂದಿರುತ್ತೆ ನೋಡಿ, ಅದನ್ನ ಚಿ ಅಂತ ಹೇಳ್ಬಿಟ್ಟು ಕರಿಬಹುದು. ಸೊ ಅಲ್ಲಿ ನಾವು ಸ್ಟಮಕ್ ಚಿ ಡಿಪ್ಲೀಟ್ ಆಗಿದೆ ಅಂತ ಹೇಳ್ತೀವಿ, ಇಲ್ಲಿ ಕಿಡ್ನಿ ಎಸೆನ್ಸ್ ಡಿಪ್ಲೀಟ್ ಆಗಿದೆ ಅಂತ ಹೇಳ್ತೀವಿ. ಹಾಗಾಗಿ ಎಸೆನ್ಸ್ ಕ್ಯಾನ್ ಬಿ ರಿಪ್ಲೆನಿಶ್ಡ್ ಬಟ್ ವಿತ್ ಡಿಫಿಕಲ್ಟಿ. ಚಿ ಕ್ಯಾನ್ ಬಿ ಈಸಿಲಿ ರಿಪ್ಲೆನಿಶ್ಡ್ ಆನ್ ಎ ಡೇ ಟು ಡೇ ಬೇಸಿಸ್. ಎಸೆನ್ಸ್ನ ಚೇಂಜ್ ಮಾಡೋದು ಕ್ವಾಲಿಟಿ ವೈಸು ಕ್ವಾಂಟಿಟಿ ವೈಸು ಕಷ್ಟ, ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಕಷ್ಟ. ಬಟ್ ಚೀನ ತುಂಬಾ ಈಸಿಯಾಗಿ ರಿಪ್ಲೆನಿಶ್ ಮಾಡ್ಬೋದು. ಫುಡ್ ಇಂದಾನು ಮಾಡ್ಬೋದು, ಆಕ್ಯುಪಂಚರ್ ಪಾಯಿಂಟ್ಸ್ ಇಂದಾನು ಮಾಡ್ಬೋದು, ಎಸೆನ್ಸ್ನು ಮಾಡ್ಬೋದು, ಬಟ್ ಕಷ್ಟ. This third one is major difference. Essence follows very long cycles of 7 or 8 years, whereas chi follows briefer cycle, some yearly, some even shorter. ಎಸೆನ್ಸ್ ಪ್ರೊಡ್ಯೂಸ್ ಆಗೋದಕ್ಕೆ, ಎಸೆನ್ಸ್ ಸೈಕಲ್ ಪ್ರೊಡ್ಯೂಸ್ ಆಗೋದಕ್ಕೆ 7 to 8 years ಹಿಡಿಯುತ್ತೆ, ಒಂದು ಪರ್ಟಿಕ್ಯುಲರ್ ಎಸೆನ್ಸ್. ಬಟ್ ಚಿ ಡೇ ಟು ಡೇ ಬೇಸಿಸ್ ಅಲ್ಲಿ ಫಾರ್ಮ್ ಆಗುತ್ತೆ. ಎಸೆನ್ಸ್ ಸೈಕಲ್ ಅಂತ ಇದೆ, ಚಿ ಸೈಕಲ್ಸ್ ಅಂತ ಇದೆ. ಎಸೆನ್ಸ್ ಸೈಕಲ್ಸು 7 to 8 years, ವೆರಸ್ ಚಿ ಸೈಕಲ್ಸು ಪೇಷಂಟ್ ಮೇಲೆ ಡಿಪೆಂಡ್, ಇಂಡಿವಿಜುವಲ್ ಮೇಲೆ ಡಿಪೆಂಡ್.
Okay. Chi moves and changes quickly from moment to moment, whereas essence changes only slowly and gradually over long periods of time. Chi ಡೇ ಟು ಡೇ ಬೇಸಿಸ್ ಅಲ್ಲಿ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಚೇಂಜ್ ಆಗ್ತಾನೆ ಇರುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾನೆ ಇರುತ್ತೆ ಡೇ ಟು ಡೇ ಬೇಸಿಸ್ ಅಲ್ಲಿ. ಬಟ್ ಎಸೆನ್ಸ್ ಏನಿದೆ ಆ ಟೈಪ್ ಮೂವ್ ಆಗೋದಿಲ್ಲ. ಎಸೆನ್ಸ್ ತುಂಬಾ ಡೆನ್ಸು ಪ್ರಾಡಕ್ಟ್. ಕರ್ಡ್ ಮತ್ತೆ ಮಿಲ್ಕ್ ಅಂತ ತಗೊಂಡಾಗ ಎರಡು ಎನರ್ಜೆಟಿಕ್. ಕರ್ಡ್ ನ ನಾವು ಎಸೆನ್ಸ್ ಅನ್ಬಹುದು, ಮಿಲ್ಕ್ ನ ನಾವು ಚಿ ಅನ್ಬಹುದು. ವಿಸ್ಕಾಸಿಟಿ ಅಂತ ಏನ್ ಹೇಳ್ತೀವಿ, ವಿಸ್ಕಾಸಿಟಿ ಹೆಚ್ಚಿಗೆ ಎಸೆನ್ಸ್ಗೆ, ಚೀಗೆ ಕಡಿಮೆ. ಇದು ಮೇಜರ್ ಡಿಫ್ರೆನ್ಸಸ್. ಇದು ಯೂಸ್ ಆಗುತ್ತೆ. ಇದು ಯಾವುದು ಯೂಸ್ ಆಗದೆ ಯಾವುದು ಹಾಕಿಲ್ಲ ನಾನು, ಎಲ್ಲ ಯೂಸ್ ಆಗುತ್ತೆ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ರೆ ನಾವು ಪಾಯಿಂಟ್ಸ್ ಸೆಲೆಕ್ಟ್ ಮಾಡ್ತೀವಿ ನೋಡಿ, ಅಲ್ಲಿ ಯೂಸ್ ಆಗುತ್ತೆ. ಇಲ್ಲಿಗೆ ಎಸೆನ್ಸು ಚಿ ಕಂಪ್ಲೀಟ್. So, according to Chinese medicine, men's essence flow is 8-year cycle and women's essence flow is 7-year cycle. TCM ಅಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ಸ್ ಅಲ್ಲಿ ಮೆನ್ ಎಸೆನ್ಸ್ 8 years ಒನ್ಸ್ ಫ್ಲೋ ಆಗುತ್ತೆ, ಸೈಕಲ್ಸ್. ಒಂದು ಸೈಕಲ್ 8 years. ಅದೇ ವುಮೆನ್ ಎಸೆನ್ಸ್ ಬಂದ್ಬಿಟ್ಟು 7 years ಒಂದು ಸೈಕಲ್. ಓಕೆ, ಇದು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ದ ಫ್ಲೋ ಆಫ್ ಎಸೆನ್ಸ್ ಇಂದ ಫಸ್ಟ್ ವುಮೆನ್ ಸೈಕಲ್ಸ್ ನ ತಗೋತೀವಿ. ವುಮೆನ್ ಸೈಕಲ್ ಬಂದ್ಬಿಟ್ಟು 7 years. 7 ವರ್ಷಕ್ಕೆ ಒಂದೊಂದ್ಸತಿ ಅದು ಸೈಕಲ್ ಕಂಪ್ಲೀಟ್ ಆಗುತ್ತೆ. ಅದೇ ಮೇಲ್ಸ್ ಅಲ್ಲಿ 8 ವರ್ಷಕ್ಕೊಂದ್ಸತಿ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಓಕೆ, ಏಜ್ 7 essence is abundant, causes hair growth and replenishment of baby teeth. 7 ವಿಮೆನ್ಸ್ ಅಲ್ಲಿ 7 ವರ್ಷಕ್ಕೆ ಬೇಬಿ ಟೀತ್ ಫಾರ್ಮ್ ಆಗುತ್ತೆ. ಎಸೆನ್ಸ್ ಒಂದು ಪರ್ಟಿಕ್ಯುಲರ್ ಸ್ಟೇಜಿಗೆ ಬರುತ್ತೆ, ಬೆಳೆಯೋ ಸ್ಟೇಜಿಗೆ ಬರುತ್ತೆ. ಓಕೆ, ಆವಾಗ ಹೇರ್ ಗ್ರೋತ್ ಕೂಡ ಚೆನ್ನಾಗಿ, ತಲೆ ಕೂದಲಾಗ್ಲಿ ಮೈ ಮೇಲೆ ಕೂದಲಾಗ್ಲಿ ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಟ್ ಏಜ್ ಆಫ್ 7. ಅಂದ್ರೆ ಸ್ಟ್ರಾಂಗ್ ಆಗಿರುತ್ತೆ ಆ ಕೂದಲು. ಏಜ್ 14 ಅಲ್ಲಿ ಮೆನಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಕನ್ಸೆಪ್ಷನ್ ಕೂಡ ಪಾಸಿಬಲ್, ಅದೇ ಟೈಮಲ್ಲಿ ಕನ್ಸೆಪ್ಷನ್ ಕೂಡ ಪಾಸಿಬಲ್. ಮೆನಿಸ್ಟ್ರೇಷನ್ ಏಜ್ ಬಂದ್ಬಿಟ್ಟು 14 ಅಲ್ಲಿ ಮೆನಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ರೆ ಮೆನೋಪಾಸ್ ಕೂಡ ವಿತೌಟ್ ಎನಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. According to TCM, 14th age is the menstruation age. Age 21, kidney essence peak. Growth is fully realized and wisdom teeth appears. Wisdom teeth ಅಂತ ಲಾಸ್ಟ್ ಅಲ್ಲಿ ಬರುತ್ತೆ ನೋಡಿ, ಅದು ಏಜ್ 21 ಇಂದ ಸ್ಟಾರ್ಟ್ ಆಗುತ್ತೆ ಬರೋದಕ್ಕೆ. ಇವೆಲ್ಲ ಈ 7, 41, 21 ಇವೆಲ್ಲ ಏಜಸ್ ಇದೆಯಲ್ವಾ, ಇದು ಸ್ಟ್ಯಾಂಡರ್ಡ್ ಇದು. ಓಕೆ, ಒಬ್ಬ ಇಂಡಿವಿಜುವಲ್ ಮೇಲೆ ಒಂದು 2 to 3 years ಹೆಚ್ಚು ಕಡಿಮೆ ಆಗ್ಬೋದಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ. ಇನ್ ಕೇಸ್ ಅದಕ್ಕಿಂತ ಹೆಚ್ಚಿಗೆ ಆಗ್ತಾ ಇದೆ ಅಂತ ಅಂದ್ರೆ ಕಿಡ್ನಿ ಎಸೆನ್ಸ್ ಡಿಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು. 10 minutesಗೆ ಎಂಡ್ ಆಗುತ್ತೆ. ಮತ್ತೆ ಇನ್ನೊಂದು ಮೀಟಿಂಗ್ ಕೊಡ್ತೀನಿ ನಾನು, ಬಿಕಾಸ್ ನಾನು ಈ ಟಾಪಿಕ್ನ ಕಂಪ್ಲೀಟ್ ಮಾಡಲೇಬೇಕು. ಓಕೆ, ದಯವಿಟ್ಟು ಜಾಯಿನ್ ಆಗಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್. ಸೊ ಏನಾಗುತ್ತೆ, ಏಜ್ 21ಗೆ ಕಿಡ್ನಿ ಎಸೆನ್ಸ್ ಬಂದ್ಬಿಟ್ಟು ಪೀಕಲ್ಲೇ ಇರುತ್ತೆ, ತುಂಬಾ ಚೆನ್ನಾಗಿ ಡೆವಲಪ್ ಆಗ್ಬಿಟ್ಟಿರುತ್ತೆ. ಬೆಳವಣಿಗೆನೂ ತುಂಬಾ ಚೆನ್ನಾಗಿರುತ್ತೆ, ವಿಸ್ಡಮ್ ಟೀತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏಜ್ 28 ಅಲ್ಲಿ ಟೆಂಡನ್ಸ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಟೆಂಡನ್ಸ್, ಬೋನ್ಸ್, ಮಸಲ್ಸ್ ಇವೆಲ್ಲ ಸ್ಟ್ರಾಂಗ್ ಆಗುತ್ತೆ. ಕೂದಲು ಕೂಡ ಉದ್ದ ಬೆಳೆಯುತ್ತೆ ವಿಮೆನ್ಸ್ ಅಲ್ಲಿ ಅಟ್ ದ ಏಜ್ ಆಫ್ 28. ಅಟ್ ದ ಏಜ್ ಆಫ್ 35 ಅಂದ್ರೆ ಇವೆಲ್ಲ 7 ಸೈಕಲ್ಸ್ ಅಲ್ವಾ. ಅಟ್ ದ ಏಜ್ ಆಫ್ 35, 35ನೇ ವಯಸ್ಸಿಗೆ ಏನಾಗುತ್ತೆ, ಎಸೆನ್ಸ್ ಡಿಕ್ಲೈನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ ದ ಏಜ್ ಆಫ್ 35 ಓನ್ಲಿ ಸ್ಕಿನ್ನು
ರಿಂಕಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ತಲೆ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹಲ್ಲು ಲೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್. ಸೊ ಅಟ್ ದ ಏಜ್ 42 ಫೇಸ್ ಡಾರ್ಕನ್ಸ್, ಮುಖ ಒಂದು ಕಳೆನ ಕಳ್ಕೊಳ್ಳುತ್ತೆ, ಕೂದಲು ಬೆಳ್ಳಗಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಟ್ ಏಜ್ 42. ಅಟ್ ಏಜ್ 49 ಡಿವ್ ಆಫ್ ಎಫ್ ಅಂಡ್ ಐಸ್ ರಿಸಲ್ಟಿಂಗ್ ಇನ್ ಮೆನುಪಾಸ್. ಅಟ್ ಏಜ್ 49 ಅಲ್ಲಿ ಮೆನುಪಾಸ್ ಆಗ್ಬೇಕು. 49ಕ್ಕಿಂತ ಮುಂಚೆನೆ ಮೆನುಪಾಸ್ ಆಗ್ತಾ ಇದೆ ಅಂತ ಅಂದ್ರೆ ಕಿಡ್ನಿ ಎಸೆನ್ಸು ಡಿಪ್ಲೀಟ್ ಆಗಿದೆ ಅಂತ. 49 ಆದ್ಮೇಲೆ ಮೆನುಪಾಸ್ ಆಗ್ತಾ ಇದೆ ಅಂತಂದ್ರೆ ಮುಂಚಿಂದಾನು ಕಿಡ್ನಿ ಎಸೆನ್ಸ್ ಸ್ಟ್ರಾಂಗ್ ಆಗಿದೆ ಅಂತ. ಇದು ತುಂಬಾ ಈಸಿಯೆಸ್ಟ್ ವೇ. ಈ ಈ ಪರ್ಟಿಕ್ಯುಲರ್ ಏಜ್ ಅಲ್ಲಿ ಇವೆಲ್ಲ ಆಗ್ಬೇಕು. ಇದಕ್ಕಿಂತ ಮುಂಚೆನೆ ಆಗ್ತಾ ಇದೆ ಅಂತ ಅಂದ್ರೆ ಡಿಫಿಷಿಯೆಂಟ್ ಇದೆ ಅಂತ. ಇದು ಆದ್ಮೇಲೆ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಕಿಡ್ನಿ ಎಸೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ಈ ಕಿಡ್ನಿ ಎಸೆನ್ಸ್ ನ ನೀವು ತಂದೆ ತಾಯಿಯಿಂದ ಏನ್ ಎಸೆನ್ಸ್ ಬಂದಿರುತ್ತೆ ನೋಡಿ, ಅದ್ರ ಮೇಲೆ ಡಿಪೆಂಡೆನ್ಸಿ ಇರಬೇಕು ಅಂತ ಏನಿಲ್ಲ. ಇದನ್ನ ನೀವು ಡೇ ಟು ಡೇ ಲೈಫ್ ಅಲ್ಲೂ ಚೇಂಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಚಿಗಾಂಗ್ ಎಕ್ಸರ್ಸೈಸ್ ಮಾಡಿಕೊಂಡು, ಓಕೆ, ಸೇಮ್ ಥಿಂಗು, ಬಟ್ ಮೆನ್ಸ್ ಅಲ್ಲಿ 8 ಇಯರ್ಸ್ಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪರ್ಮನೆಂಟ್ ಆಗಿ ಅಟ್ ದ ಏಜ್ ಆಫ್ 16 ಸ್ಪರ್ಮ್ ಡೆವಲಪ್ ಆಗುತ್ತೆ, ಕನ್ಸೆಪ್ಷನ್. ಅಲ್ಲಿ ಏನು ಮೆನಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಬಾಕಿ ಉಳಿದಿದ್ದೆಲ್ಲ ಕಾಮನ್. ಅಲ್ಲಿ 7 ಇಯರ್ಸ್ಗೆ ಇದೆ, ಇಲ್ಲಿ 8 ಇಯರ್ಸ್ಗಿದೆ. ಇನ್ನೊಂದು ಮೀಟಿಂಗ್ ಲಿಂಕ್ ನ ಕಳಿಸ್ತೀನಿ ಇವಾಗಲೇ. ಇದರಲ್ಲಿ ಏನಾದರೂ ಡೌಟ್ ಇದ್ದು ಕೇಳ್ಬೋದು ನೀವು. ಸರ್, 38 ಇಯರ್ಸ್ಗೆ ಟೂತ್ ಲೂಸ್ ಆಗತ್ತೆ ಅಂತ ಹೇಳಿದ್ರಿ ಅಲ್ಲ ಸರ್? ಹ್ಮ್ ಆ, ಅದು ಲೂಸ್ ಅಂತಂದ್ರೆ ಇನ್ ಕೇಸ್ ಬಿದ್ದೋಗಲ್ಲ ಅಂದ್ರೆ ನಮ್ಗ್ ಗೊತ್ತಾಗಲ್ವಾ ಗಮ್ಸ್ ಲೂಸ್ ಆಗಿರುತ್ತೆ ಹಾ ಅಂತನಾ? ಹಾ ಅಂದ್ರೆ ಆ ಏಜ್ ಇಲ್ಲ ಇಲ್ಲ, ಹಾ ಗಮ್ಸ್ ಲೂಸ್ ಆಗುತ್ತೆ ಅಷ್ಟೇ. ಟೀತ್ ಬಿದ್ದೋಗುತ್ತೆ ಅಂತ ಏನಲ್ಲ, ಗಮ್ಸ್ ಹಾ ಲೂಸ್ ಆಗುತ್ತೆ ಅಷ್ಟೇ. ಓಕೆ. ಅದ್ ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ ಸರ್? ಹಾ, ಅದ್ ಗೊತ್ತಾಗಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ. ಯಾವಾಗ ಹ್ಮ್ ಕೆನಾಲ್ ಎಲ್ಲ ಆಗುತ್ತೆ, ವುಡ್ ಕೆನಾಲ್ ಎಲ್ಲ ಆಗುತ್ತೆ, ಡೀಪ್ ಲೆವೆಲ್ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಅವಾಗ ಗೊತ್ತಾಗ್ತಾ ಹೋಗುತ್ತೆ. ಏನು ಡೌಟ್ ಇಲ್ವಾ? ಸರ್ ಸರ್ ಒಂದ್ ಹೇಳಿ ಡೌಟು. ಹೇಳಿ. ಈಗ ಕಿಡ್ನಿ ಎಸೆನ್ಸ್ ಡಿಪ್ಲೀಟ್ ಆಗ್ತಾ ಇದೆ ಅಂದ್ರೆ ಆಗ್ತಾ ಇದೆ ಅನ್ನೋ ಒಂದು ಸಿಂಪ್ಟಮ್ಸ್ ಏನೇನ್ ಇರ್ಬೋದು ಸರ್? ಈಗ ರಿಂಕಲ್ಸ್ ಮತ್ತೆ ಟೀತ್ ಕೆನಾಲ್ ಈಗ ಹೇಳಿದ್ರಿ, ಅದು ಕ್ಲಿಯರ್ ಕಟ್ ಸಿಂಪ್ಟಮ್ಸ್ ಏನಾದ್ರು ಇಂಡಿಕೇಶನ್ ಆಗತ್ತಾ ಅದ್ರದ್ದು? ಅಥವಾ ವೀಕ್ ಆಗ್ತಾ ಹೋಗೋದು, ಏಜಿಂಗ್, ಅರ್ಲಿ ಏಜಿಂಗು, ಹಾ, ಅರ್ಲಿ ಆ ಏಜಿಂಗ್, ತರದ್ದೇನು? ಅರ್ಲಿ ಏಜಿಂಗ್ ಇಸ್ ದ ಒನ್ ಕಾಮನೆಂಟ್ ಥಿಂಗ್. ತುಂಬಾ ಚಿಕ್ಕ ವಯಸ್ಸಿಗೆ ಹಾ, ಕೂದಲು ಬೆಳ್ಳಗಾಗ್ತಾ ಇದೆ ಅಂದ್ರೆ ಕಿಡ್ನಿ ಎಸೆನ್ಸ್ ಕಡಿಮೆ ಇದೆ ಅಂತ. ಯಾಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ಏರ್ ಕಲರ್ ಆಲ್ಮೋಸ್ಟ್ ಸುಮಾರು ಜನ ನೋಡಿದೀನಿ. 27 ವಿತಿನ್ 30 ಇದರಲ್ಲೇ ಏಜ್ ವೈಟ್ ವೈಟ್ ಏರ್ಸ್ ಆಗುತ್ತೆ, ಆಗೋಗ್ತಾ ಇದೆ. ಹೌದು. ಮಕ್ಕಳಲ್ಲೇ ಆಗ್ತಿದೆ ಅಲ್ಲ ಸರ್ ಇವಾಗ? ಹೌದು ಸರ್, ಅದೇ ದಟ್. ಬಟ್ ನನ್ನ ಪ್ರಕಾರ ಅದು ಇಸ್ ದಟ್ ಮೀನ್ ದಟ್ ಕಿಡ್ನಿ ಎಸೆನ್ಸ್ ಇಸ್ ಡೌನ್ ಆರ್ ಬಿಕಾಸ್ ಆಫ್ ಸಮಥಿಂಗ್ ಎಲ್ಸ್ ಡಿಫಿಷಿಯನ್ಸಿ ಇರ್ಬೋದಾ? ಆಕ್ಚುಲಿ ತಲೆಯಲ್ಲಿ ಹೇರ್ ಬಂದ್ಬಿಟ್ಟು ಕಿಡ್ನಿ ಎಸೆನ್ಸ್ಗೆನೆ ತೋರಿಸುತ್ತೆ. ಕಿಡ್ನಿ ಎಸೆನ್ಸ್ ಹಾ, ಡಿಫಿಷಿಯನ್ಸಿಯಿಂದಾನೇ ಆಗಿರುತ್ತೆ. ಬಟ್ ಯಾವ ಲೆವೆಲ್ಗೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು. ಇವಾಗ ಪೂರ್ತಿ ಫುಲ್ ಡಿಪ್ಲೀಟೇ ಆಗ್ಬಿಟ್ಟಿದೆ ಅಂತ ಅಂದ್ರೆ ಅದು ಏನ್ ಮಾಡುತ್ತೆ,
ಪ್ರಿನೆಟಲ್ ಎಸೆನ್ಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಫ್ ಇನ್ ಕೇಸ್ ಮಕ್ಕಳಲ್ಲಿ ಆಗ್ತಾ ಇದೆ ಅಂತಂದ್ರೆ ಓಕೆ ಜಸ್ಟ್ ಕಿಡ್ನಿ ಎಸೆನ್ಸ್ ಡಿಪ್ಲೀಷನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಅಷ್ಟೇ, ಕಡಿಮೆ ಆಗಿರೋದಿಲ್ಲ, ಡಿಪ್ಲೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದನ್ನ ಅವು ಓಕೆ ಆ ಓಕೆ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಚೆನ್ನಾಗಿ ಮಾಡ್ಕೋಬಹುದು. ಬಟ್ ಹಾ ಇವಾಗ ಹಾ ಹಾ ಒಬ್ಬ ಹೆಲ್ದಿ ಪರ್ಸನ್ ಒಂದು 30 ಓಕೆ ಸರ್. ವರ್ಷಕ್ಕೆ ಬಿಳಿ ಕೂದಲು ಬರ್ತಾ ಇದೆ ಅಂತ ಅಂದ್ರೆ ಅವಾಗ ಕಿಡ್ನಿ ಎಸೆನ್ಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಓಕೆ ಓಕೆ ಅಲ್ಲ, ಮೋಸ್ಟ್ ಆಫ್ ದ ಕೇಸಸ್ ಏನ್ ಅಂದ್ರೆ ತುಂಬಾ ಜನ ಹೇಳೋದು ಅಥವಾ ಕೇಳಿರೋದು ಅಂತಂದ್ರೆ ಆ, ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇದಾನೆ, ಮತ್ತೆ ತಲೆಗೆ ಜಾಸ್ತಿ ಲೈಕ್ ಮೊದ್ಲೆಲ್ಲ ನಮ್ಮ ಚೈಲ್ಡ್ಹುಡ್ ಅಲ್ಲೆಲ್ಲ ಈ ಎಣ್ಣೆನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ವಿ. ಈಗಿನ ಕಾಲದಲ್ಲಿ ಬಿಡಿ ಎಣ್ಣೆನೇ ಯೂಸೇ ಮಾಡಲ್ಲ. ನಮ್ಗೆ ಡೈಲಿ ಆಗ್ತಾ ಇದ್ರು ಚೈಲ್ಡ್ಹುಡ್ ಇದ್ದಾಗ, ಡೈಲಿ ಅಥವಾ ವೀಕ್ಲಿ ಮಿನಿಮಮ್ 3 to 4 days ಒನ್ಸ್ ಇದ್ದೇ ಇರ್ತಿತ್ತು. ಬಿಟ್ಬಿಡೋರು, ಸ್ನಾನನೂ ಮಾಡ್ತಿರ್ಲಿಲ್ಲ ಬೆಳಗ್ಗೆ. ಸೊ ಆಲ್ಮೋಸ್ಟ್ ವೀಕ್ಲಿ ತಲೆಗೆ ಸ್ನಾನ ಅಂದ್ರೆ ವೀಕ್ಲಿ ಒನ್ಸ್ ಅಷ್ಟೇನೆ, ಆ ತರ ಇರ್ತಾ ಇತ್ತು. ಬಟ್ ಈಗಿನ ಜನರೇಷನ್ ಆಗ್ತಾ ಇದೆ, ತಲೆಗೆ ಎಣ್ಣೆನೇ ಹಾಕೋಲ್ಲ. ಪ್ಲಸ್ ಮತ್ತೆ ಅವ್ರದ್ದು ಒಂದು ಸ್ಟ್ರೆಸ್ಫುಲ್ ಲೈಫು ಅಥವಾ ಬೇರೆ ತರದ ಲೈಫೇ ಇರುತ್ತೆ. ಸೊ ವೆದರ್ ದಟ್ ಈಸ್ ಸಪರೇಟ್ ಒಂದೇನು ಆ ಒಂದು ಸ್ಟ್ರೆಸ್ಫುಲ್ ಲೈಫ್ ಇರೋದ್ರಿಂದ ಕಿಡ್ನಿ ಅಜೆನ್ಸ್ ಕಡಿಮೆ ಆಗ್ತಾ ಇದೆಯಾ, ಇಲ್ಲ ಏನಾಗುತ್ತೆ ಯಾವ ತರ? ಇಲ್ಲ ಅಂತ ಕೇಸಲ್ಲಿ ಏನಾಗುತ್ತೆ, ಆ ಅಂತ ಇಂಡಿವಿಜುವಲ್ ಏನ್ ಮಾಡ್ತಾರೆ, ಈ ಕಡೆ ಫುಡ್ ಚೆನ್ನಾಗಿ ತಗೊಂತಾ ಇರೋದಿಲ್ಲ. ಫುಡ್ ಚೆನ್ನಾಗಿ ತಗೊಂಡಿಲ್ಲ ಹೌದು. ಅಂತ ಅಂದ್ರೆ ಪೋಸ್ಟ್ ನೇಟಲ್ ಎಸೆನ್ಸ್ ಜನರೇಟೇ ಆಗ್ತಾನೆ ಇರೋದಿಲ್ಲ. ಬಟ್ ಬಾಡಿಗೆ ಎನರ್ಜಿ ಬೇಕು ಅಂದಾಗ ಅದು ಒಂದು ಸರ್ಟನ್ ಲೆವೆಲ್ ತನಕ ಪ್ರಿನೆಟಲ್ ಯೂಸ್ ಕಿಡ್ನಿ ಮಾಡೋದು. ಎಸೆನ್ಸ್ ನ ಓಕೆ ತಗೊಂಡು ಬ್ಲಡ್ ಕನ್ವರ್ಟ್ ಆಗ್ತಾನೆ ಇರುತ್ತೆ. ಒಂದು ಲೆವೆಲ್ ತನಕ ಓಕೆ. ಯಾವಾಗ ಕಿಡ್ನಿ ಎಸೆನ್ಸ್ ಕೂಡ ಡಿಪ್ಲೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಇವೆಲ್ಲ ಸಿಂಪ್ಟಮ್ಸ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಚೆನ್ನಾಗಿರ್ತಾನೆ ಮನುಷ್ಯ. ಹಾ 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 ಓಕೆ ಅದ್ ಯಾವಾಗ ಕಿಡ್ನಿ ಎಸೆನ್ಸ್ ಕೂಡ ಡಿಪ್ಲೀಟ್ ಆಗ್ಬಿಟ್ಟು ಪ್ರಿನೇಟಲ್ ಎಸೆನ್ಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅವನ್ ಹಾ ಡಿಸೀಸಸ್ ಹಾ ಎಲ್ಲ ಕ್ರೋನಿಕ್ ಸ್ಟೇಜಿಗೆ ಹೊಟ್ಟೋಗ್ಬಿಟ್ಟಿರುತ್ತೆ. ಓಕೆ 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 ಹಾಗಾಗಿ ಈ ಸೊ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಕೂಡ ನಾವು ಕ್ರೋನಿಕ್ ಡಿಸೀಸಸ್ ನ ನೋಡ್ಬೋದು ಇವಾಗ. ಹೌದು ಹೌದು, ಫೈನ್ ಸರ್, ಅಂಡರ್ಸ್ಟುಡ್. ದಟ್ ಮೀನ್ಸ್ ಈಗ ನೀವು ಅದೇ ಇಂಡಿಕೇಶನ್ಸ್ ಈಸ್ ಲೈಕ್ ಯುವರ್ ಟರ್ನಿಂಗ್ ಆಫ್ ಯುವರ್ ಬ್ಲ್ಯಾಕ್ ಏರ್, ಗ್ರೇ ಏರ್ ತರ ಆಗೋದು, ಮತ್ತೆ ಹ್ಮ್ ಅರ್ಲಿ ಏಜಿಂಗ್ ಆಗೋದು. ದೀಸ್ ಆರ್ ಆಲ್ ಸಮ್ ಅರ್ಲಿ ಸಿಂಪ್ಟಮ್ಸ್. ಅರ್ಲಿ ಏಜಿಂಗ್. ಇನ್ನು ವಿಮೆನ್ಸ್ ಅಲ್ಲಿ ಬಂದಾಗ ಮೆನೋಪಾಸ್ ತುಂಬಾನೇ ಬೇಗ ಆಗ್ಬಿಡುತ್ತೆ, ಅಥವಾ ಆ ಟೈಮ್ ಅಲ್ಲಿ ತುಂಬಾನೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಹಾ 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 ಓಕೆ ಅವಾಗ ಓಕೆ ಅರ್ಲಿ ಮೆನ್ಸಸ್ ಓಕೆ ಹ್ಮ್ ಅರ್ಲಿ ಅರ್ಲಿ ಮೆನ್ಸಸ್ ಅಲ್ಲ, ಮೆನ್ಸಸ್ ಡಿಜನರೇಷನ್. ಅರ್ಲಿ ಮೆನ್ಸಸ್ ಅಲ್ಲ, ಅರ್ಲಿ ಮೆನ್ಸಸ್ಗೆ ಲಿವರ್ ಅಲ್ಲಿ ಬ್ಲಡ್ ಹಿಟ್, ದಟ್ ಇಸ್ ದ ರೀಸನ್. ಅರ್ಲಿ ಓಕೆ ಮೆನ್ಸಸ್ ಸರ್. ನ ತಗೊಂಡು ಡಿಜನರೇಷನ್ ಆಫ್ ಬೋನ್ಸ್. ಅಲ್ಲ, ಡಿಜೆನರೇಷನ್ ಆಫ್ ಬೋನ್ಸ್ ಅಂತ ಅಂದ್ರೆ ದಟ್ ಇಸ್ ಅ ಕ್ಯಾನ್ಸರ್ ಮೇಡಮ್. ಸರ್ ಮತ್ತೆ ಸರ್ ಇನ್ನೊಂದು ಆಸ್ ಪರ್ ಅಲ್ಲ. ಸರ್ ಹೇಳ್ದಾಗೆ, ಶಿವಕುಮಾರ್ ಸರ್ ಹೇಳ್ದಾಗೆ ಬೇಗ ಬರುತ್ತಲ್ಲ 20 yearsಗೆ ಈ ತರ ಎಲ್ಲ ಬಂದಿರುತ್ತಲ್ಲ, ಅವ್ರಿಗೆ ತುಂಬಾ ಒಳ್ಳೆ ಫುಡ್ ತಗೊಳೋದ್ರಿಂದ ಮತ್ತೆ ಅದನ್ನ ಆಗುತ್ತೆ ರಿವರ್ಸ್ ಮಾಡ್ಬೋದು. ಆಗುತ್ತೆ. ಇವಾಗ ಒಂದ್ ಮೀಟಿಂಗ್ ಲಿಂಕ್ ನ ಕಳಿಸ್ತೀನಿ ಮೇಡಮ್. ಓಕೆ ಹಾ ಸರ್.